ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ಇವತ್ತು ಒಂದು ಸಿಂಪಲ್ ಆಗಿ ಈಸಿಯಾಗಿ ಬ್ರೈಡಲ್ ಸೀರೆಗೆ ಬ್ರೈಡಲ್ ಬೇಬಿ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಕ್ರೋಶಾದಲ್ಲಿ ನೀವು ಆರಾಮಾಗಿ ನಿಮ್ಮ ಸೀರೆಗೆ ನೀವು ಈ ಬೇಬಿ ಕುಚ್ಚುಗಳನ್ನ ನೀವು ಹಾಕೋಬೋದು. ಸೀರೆ ನೋಡಿ ಎಲ್ಲೋ ಮತ್ತು ಪಾಚಿ ಗ್ರೀನಲ್ಲಿ ಸೀರೆ ಇದೆ. ಇದಕ್ಕೆ ಸಿಂಪಲ್ ಆಗಿ ಬೇಬಿ ಕುಚ್ಚನ್ನು ಕೇಳಿದ್ದಾರೆ. ಇವತ್ತು ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ದಾರ ಬಂದು ಪಲ್ಲು ಕಲರ್ಲೆ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ನೀಡಲ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ನೋಡಿ, ಈ ಥರ ಫಸ್ಟ್ ಒಂದು ಸ್ವಲ್ಪ ನಾಟನ್ನು ಹಾಕ್ಕೊತೀವಿ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ, ಇದು ಚೈನ್ ಏನು ಹಾಕಿರ್ತೀವಲ್ಲ, ಅದರಲ್ಲಿ ಕುಚ್ಚು ಕಟ್ಟಬೇಕಾದ್ರೆ ತೊಗೊಂಬಿಟ್ಟು ಕಟ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಅನ್ನೋದು ಪಲ್ಲು ಬ್ಯಾಕ್ ಸೈಡಲ್ಲಿ ಇರೋದಿಲ್ಲ. ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ, ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ದಾರನ ಫಸ್ಟ್ ಎಳ್ಕೋಬೇಕು. 6 ಎಳೆ ದಾರನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಫಸ್ಟ್ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿನ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ಬಂದು ಆಪ್ಷನಲ್ಲು, ನಿಮಗೆ ಬೀಡ್ಸ್ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಸಿಂಪಲ್ಲಾಗಿ ಕುಚ್ಚು ಇದ್ದರೂ ಕೂಡ ಅಲ್ಲಲ್ಲಿ ಬೀಡ್ಸ್ ಇದ್ದರೆ ಸ್ವಲ್ಪ ಹೈಲೈಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ ಒಂದು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ನಮಗೆ ಬೀಡ್ಸ್ ಅಂದರೆ ಹಾಗೆ ಚೈನ್ ಹಾಕ್ಕೊಂಡು ಕೂಡ ನೀವು ಬೇಬಿ ಕುಚ್ಚನ್ನು ಹಾಕ್ಕೋಬೋದು. ನೋಡಿ, ಇಲ್ಲಿ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಈ ಬೀಡ್ಸ್ ಎಲ್ಲಿ ರೀಚ್ ಆಗ್ತಾಯಿದೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಈ ಬೀಡ್ಸನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ನೋಡಿ, ಈಗ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊಂಡಿದ್ದೀನಿ. ಆಮೇಲೆ 4 ಚೈನ್ಗಳ ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬಿನ್ನ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಆಮೇಲೆ ಮತ್ತೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಆಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಮಾಡ್ಕೋಬೇಕು. 4 ಚೈನ ಮಾಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಿಮಗೆ ದೂರ ಬೇಕು ಅಂದರೆ ಇಲ್ಲಿ ಲಾಕ್ ಏನು ಮಾಡ್ತಾ ಇದ್ದೀವಲ್ವ, ಪ್ರತಿಯೊಂದು ಲಾಕನ್ನು ಸ್ವಲ್ಪ ಡಬಲ್ ಲಾಕ್ ಮಾಡ್ಕೋಬೋದು. ಇಲ್ಲ ನಮಗೆ ಕುಚ್ಚು ಹತ್ರ ಬೇಕಂದರೆ ನಾನು ಏನು ಒಂದು ಮೆಥಡಲ್ಲಿ ಇಲ್ಲಿ ಹಾಕ್ತಾ ಇದ್ದೀನೋ ಸೇಮ್ ಇದೇ ರೀತಿ ನೀವು ಹಾಕ್ಕೊಂಡೋದ್ರೆ ಕುಚ್ಚು ಸ್ವಲ್ಪ ಹತ್ತಿರದಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಅಂದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಕುಚ್ಚು ದೂರ ಇರಲಿ ಅಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೂಡ ಕೇಳ್ತಿರ್ತಾರೆ. ಆ ಥರ ಕಡಿಮೆ ಪ್ರೈಸಲ್ಲಿ ಈ ರೀತಿ ಕುಚ್ಚನ್ನ ಹಾಕ್ಕೊಡ್ಬೇಕು ಅಂದರೆ ಸ್ವಲ್ಪ ಚೈನ್ಸನ್ನು ದೂರ ಮಾಡ್ಕೊಂಡಿರಿ. ಲಾಕ್ ಮಾಡಿಕೊಂಡು ಚೈನ ದೂರ ಹಾಕಿಬಿಟ್ಟು ಕುಚ್ಚು ಕೂಡ ಹಾಕ್ಕೊಡ್ಬೋದು. ಇಲ್ಲ ನಾವು ಹೇಳಿರುವಂಥ ಪ್ರೈಸ್ಗೆ ಅವ್ರು ಒಪ್ಕೊಂಡು ಬೇಬಿ ಕುಚ್ಚು ಕೇಳಿದ್ರೆ ಈ ರೀತಿ ಒಂದು ಸತೆ ಹಾಕಿ ಕೊಡ್ಬೋದು ನೀವು. ಮತ್ತು 4 ಚೈನ್ಗಳನ್ನ ಹಾಕೋಬೇಕು. 4 ಚೈನ್ಸನ್ನ ಹಾಕಬೇಕು. ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೋಬೇಕು. ಮತ್ತೆ ಒಂದು ಬೀಡ್ಸನ್ನ ಹಾಕೋಣ. ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕನ್ನು ಮಾಡಿ ಈ ಬೀಡ್ ಲಾಕ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 4 ಚೈನ್ಸನ್ನು ಮಾಡ್ಕೋಬೇಕು. 4 ಚೈನ್ಸನ್ನು ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಇದೇ ಥರ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ 4 ಚೈನ್ಸನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಕಂಪ್ಲೀಟಾಗಿ ತುಂಬ ಈಸಿಯಾಗಿ ನೀವು ಈ ಕುಚ್ಚನ್ನು ಕಟ್ಕೋಬೋದು. ಬೇಬಿ ಕುಚ್ಚನ್ನು ಯಾವುದೇ ಒಂದು ಮೆಜರ್ಮೆಂಟ್ ಬೇಕಾಗಿಲ್ಲ ಇದಕ್ಕೆ. ಹಾಗೆ ಇನ್ನೂ ಒಂದು ಏನಪ್ಪ ಅಂದರೆ ಜಾಸ್ತಿ ಹೋಲ್ ಕೂಡ ಆಗೋಲ್ಲ. ಕ್ರೋಶಾದಲ್ಲಿ ತುಂಬ ನೈಸಾಗಿ ಆಗುತ್ತೆ. ಈ ಥರ ಚೈನ್ ಹಾಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಬೇಗ ಕೂಡ ಆಗಿಬಿಡುತ್ತೆ. ಜಸ್ಟ್ ನಿಮಗೆ ಕ್ರೋಶಾದಲ್ಲಿ ಚೈನ್ಸನ್ನು ಹಾಕೋಕ್ಕೆ ಬಂದರೆ ಸಾಕು. ಈ ಥರ ಬೇಬಿ ಕುಚ್ಚುಗಳನ್ನ ನೀವು ನಿಮ್ಮ ಸೀರೆಗೆ ನೀವೇ ಹಾಕ್ಕೊಡ್ಬೋದು. ಹಾಗೆ ಕಸ್ಟಮರ್ಗೆ ನೀವೇ ಹಾಕ್ತಾ ಇದ್ದರೆ ಹಾಕಿ ಕೂಡ ಕೊಡ್ಬೋದು. ಮತ್ತು ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ. ಸೇಮ್ ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಬೀಡ್ ಲಾಕನ್ನು ಮಾಡ್ಕೋಬೇಕು. 4 ಚೈನ್ಸನ್ನು ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕ್ಕೊಂಡು ಕಂಪ್ಲೀಟ್ ಸ್ಯಾರಿನ ಮುಗಿಸ್ಬೋದು ನೀವು.
ಸೊ ಇದೇ ರೀತಿ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಒಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಥ್ರೆಡ್ ವರ್ಕಲ್ಲೇ ಕೂಡ ನೀವು ಮಾಡ್ಕೋಬೋದು. ಈ ಒಂದು ಗ್ಯಾಪಲ್ಲಿ ಬೀಡ್ಸ್ ಬೇಡ ಅಂತಂದರೆ ಇಲ್ಲಿ 3 ಸತಿ ನೀವು ಕ್ರೋಶದಲ್ಲಿ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು ಚೈನ್ಸ್ನ ಹಾಕ್ಕೊಂಡು ಕುಚ್ಚು ಕೂಡ ನೀವು ಹಾಕೋಬೋದು. ಈ ಬೀಡ್ಸ್ ಬದಲು ಮಧ್ಯದಲ್ಲಿ ಎಲೆ ಬೀಡ್ಸ್ಗಳನ್ನ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಕೋಬೋದು. ತುಂಬ ಸಿಂಪಲ್ ಅಂದರೂ ಕೂಡ ಲುಕ್ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ಈ ಥರ ಚೈನ್ನ ಹಾಕಿಬಿಟ್ಟು ಒಂದು ಟೇಬಲ್ ಮೇಲೆ ಸೀರೆನ ನೀಟಾಗಿ ಹಾಸ್ಕೊಂಡಿರಿ. ಕುಚ್ಚು ಕಟ್ಟೋದಕ್ಕೆ ಕಂಫರ್ಟಾಗಿ ಇರುವಂಥ ಒಂದು ಪ್ಲೇಸ್ನ ನೋಡ್ಕೊಂಡು ಹಾಕ್ಕೊಂಡು, ಮೇಲೆ ವೇಟ್ ಆಗಿರೋದಕ್ಕೆ ಏನಾದರೂ ಒಂದು ಬುಕ್ಸ್ ಅಥವಾ ಡಬ್ಬ ನಿಮ್ಮ ಮನೇಲಿ ಏನಿದೆ ನೋಡಿಕೊಂಡು ವೇಟ್ ಆಗಿರೋವಂಥದ್ದು ಸೀರೆ ಮೇಲೆ ಇಡಬೇಕಾಗುತ್ತೆ. ನೋಡಿ, ಈ ಥರ ಚೈನ್ ಹಾಕಿದ್ದೆಲ್ಲ ಈ ಥರ ಬೇಬಿ ಕುಚ್ಚುಗಳನ್ನ ಹಾಕಬೇಕು. ಇಲ್ಲಿ ನಾನು 5 ಹಾಕಿದ್ದೀನಿ, ಬಟ್ ಇಲ್ಲಿ ಲಾಸ್ಟಲ್ಲಿ ಬರಬೇಕಾದ್ರೆ ಇಲ್ಲಿ 5 ಹಾಕಿದರೆ ಇಲ್ಲಿ 3 ಕುಚ್ಚು ಮಾತ್ರ ಗ್ರೀನ್ ಕಲರ್ ಬರುತ್ತೆ. ಹಂಗಾಗಿ ನಾನು ಏನು ಮಾಡಿದ್ದೀನಿ, ಒಂದು ಯೆಲ್ಲೋ ಕಲರ್ ಇರುವಂಥದ್ದು ಅವಾಯ್ಡ್ ಮಾಡಿಬಿಟ್ಟು 4 ಹಾಕಿದ್ದೀನಿ. ಇಲ್ಲಿ 4 ಮತ್ತು ಗ್ರೀನ್ ಕಲರ್ಲಿ ಕುಚ್ಚು ಅನ್ನೋದು ಬರುತ್ತೆ. ಇಲ್ಲಿ ಗ್ರೀನ್ ಕಲರ್ ದಾರಗಳನ್ನು ನೋಡಿ, ನಾನು ವರ್ಕ್ ಮಾಡೋದ್ರಿಂದ ನನ್ನ ಹತ್ರ ತುಂಬ ದಾರ ಉಳಿದಿರುತ್ತೆ. ಇಲ್ಲಿ 3 ದಾರ ಒಟ್ಟಿಗೆ ತೊಗೊಂಡಿದ್ದೀನಿ. ಯಾವಾಗಲೂ 4 ಬೆರಳಲ್ಲಿಗೆ ಕುಚ್ಚುಗೆ ದಾರ ಅನ್ನೋದು ಮಾಡ್ಕೊತಾ ಇದ್ದೆ, ಬಟ್ ಇದಕ್ಕೆ ನಾನು 4 ಬೆರಳಲ್ಲಿ ಮಾಡ್ಕೊಳ್ಳಲ್ಲ, ಜಸ್ಟ್ 3 ಬೆರಳಲ್ಲಿ ದಾರ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಕುಚ್ಚು ಬಂದು ಬೇಬಿ ಕುಚ್ಚು ಅಲ್ವಾ, ತುಂಬ ಶಾರ್ಟಲ್ಲಿ ಕಟ್ತೀವಿ. ಸ್ವಲ್ಪ ದಾರ ಆದರೆ ಸಾಕು, ಜಾಸ್ತಿ 4 ಫಿಂಗರ್ಸಲ್ಲಾದರೆ ಸ್ವಲ್ಪ ಜಾಸ್ತಿ ದಾರ ಬರುತ್ತೆ, ಕಟ್ ಮಾಡಿದಾಗ ವೇಸ್ಟ್ ಆಗುತ್ತೆ. ಹಂಗಾಗಿ ನಾನಿಲ್ಲಿ 4 ಫಿಂಗರ್ಸಿಗೆ ಈ ರೀತಿ ಥ್ರೆಡ್ ಅನ್ನೋದು ಸುತ್ಕೊತಾ ಇದ್ದೀನಿ. ಇಷ್ಟು ಒಂದು ಥಿಕ್ನೆಸ್ಸಿಗೆ ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಕೌಂಟ್ ಮಾಡಿಲ್ಲ, ನನ್ನ ಅಂಜಾದ ಮೇಲೆ ಸುತ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ನೋಡಿ, ಇಲ್ಲಿ 3 ಎಳೆ ದಾರ ತೊಗೊಂಡಿದ್ದೀನಲ್ವ, ಸೇಮ್ ಕಲರು, ಒಂದು 10 ರೌಂಡ್ ಸುತ್ತಿದ್ದೀನೇನೋ ಅಷ್ಟೇ, ಕೌಂಟ್ ಮಾಡಿಲ್ಲ, ಅಂಜಾದ ಮೇಲೆ ಹೇಳ್ತಾ ಇದ್ದೀನಿ. 10 ರೌಂಡನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಒಂದು ದಪ್ಪದಲ್ಲಿ ಬೇಬಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಸೊ ಡಬಲ್ ಮಾಡಿದಾಗ ನೋಡಿ ಇಷ್ಟು ಥಿಕ್ನೆಸ್ ಆಗಿ ದಾರ ಅನ್ನೋದಾಗಿದೆ. ಲೆಂತ್ ಬಂದು ಇಷ್ಟೇ ಇದೆ, ನೋಡ್ತಾ ಇರ್ಬೋದು. ಸೊ ಬೆರಳಲ್ಲಿ ಕೂಡ ತೋರಿಸ್ತೀನಿ ನಾನು, ಇಷ್ಟು ಉದ್ದದಲ್ಲಿ ಥ್ರೆಡ್ ಇದೆ. ಈ ಬೆರಳು 2 ಗೀಟೇನಿದೆಯಲ್ಲ ನಮ್ಮ ಬೆರಳದು, ಇಷ್ಟು ಒಂದು ಲೆಂತಲ್ಲಿ ಕುಚ್ಚಿಗೆ ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಕಂಫರ್ಟ್ ಅನಿಸಿಲ್ಲ ಅಂದರೆ ನೀವು ನಾರ್ಮಲಾಗಿ ಎಲ್ಲರೂ ತೋರಿಸಂಗೆ ಅದೇ ರೀತಿಯಾಗಿ ಕುಚ್ಚನ್ನ ಮಾಡಿಕೊಂಡು ಕಟ್ಕೋಬೋದು. ಇದೇ ಥರ ಕಟ್ಕೋಬೇಕಂತೆಲ್ಲ. ನಿಮಗೇನಾದರೂ ಇದು ಈಸಿ ಅನಿಸಿದ್ರೆ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ 4 ಚೈನ್ಗಳನ್ನ ಏನು ಹಾಕಿದ್ದೀವಲ್ವ, ಈ 4 ಚೈನಲ್ಲಿ ದಾರನ ಈ ರೀತಿ ಪೋಣಿಸ್ಬಿಟ್ಟು ಬ್ಯಾಕ್ ಸೈಡಿಂದ ದಾರನ ಎಳ್ಕೊಂಡು 2 ಈಕ್ವಲ್ ಆಗಿ ಈ ರೀತಿ ದಾರನ ಮಾಡ್ಕೋಬೇಕು. ಫಸ್ಟು ಎಕ್ಸ್ಟ್ರಾ ಕೆಳಗಡೆ ಏನಾದರೂ ಸ್ವಲ್ಪ ಲೆಂತಿಯಾಗಿ ಒಂದು ದಾರ ಮಿಸ್ ಆಗಿ ಬಂದಿತ್ತು ಅಂದರೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ಜರಿ ಥ್ರೆಡ್ ಸುತ್ತಬೇಕಾದ್ರೆ ಸ್ವಲ್ಪ ಅದು ಅಡ್ಡಿ ಬರುವಂಥ ಚಾನ್ಸ್ ಇರುತ್ತೆ ಅಷ್ಟೇ. ಈ ಥರ ಹಾಕಿದ ಮೇಲೆ ನೋಡಿ ಎಡಗಡೆ ಸಹಾಯದಿಂದ ಮೇಲೆ ಇದೇ ಥರ ಕುಚ್ಚನ್ನ ನಾನು ಇಟ್ಕೊಂಡ್ಬಿಟ್ಟು ಈಗ ಜರಿ ಥ್ರೆಡನ್ನು ತೊಗೊತಾ ಇದ್ದೀನಿ. ಜರಿ ಥ್ರೆಡನ್ನು ತೊಗೊಂಡು ಈ ರೀತಿ ಫಿಂಗರ್ಸಲ್ಲಿ ಜರಿ ಥ್ರೆಡನ್ನು ಈ ರೀತಿ ಇಟ್ಕೊತೀನಿ. ಒಂದು ಸ್ವಲ್ಪ ಉದ್ದ ಬಿಟ್ಟು ಈ ರೀತಿ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ. ಈ ಥರ ಒಂದು 3ರಿಂದ 4 ರೌಂಡ್ ಸುತ್ಕೋಬೇಕು ಟೈಟಾಗಿ. ಹೂವು ಹೇಗೆ ಸುತ್ತೀವೋ ಅದೇ ರೀತಿಯಾಗಿ ಟೈಟಾಗಿ ಸುತ್ತಕೊಂಡು ಹೂವು ಗಂಟು ಹಾಕ್ತಾರಲ್ವ, ಆ ಥರ ಇಲ್ಲಿ ಗಂಟನ್ನು ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ರೌಂಡ್ ಸುತ್ಕೊಳ್ಳಿ. ಆಮೇಲೆ ಮತ್ತೆ ಈಗ ಸೇಮ್ 3 ಹೂವು ಹೇಗೆ ಕಟ್ತಾರೋ ಆ ಥರ ನಾಟನ್ನು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಕುಚ್ಚು ಆಲ್ರೆಡಿ ಟೈಟ್ ಆಗಿದೆ ಅಂತ. ನಿಮಗೇನಾದರೂ ಇನ್ನೂ ಸ್ವಲ್ಪ ಟೈಟ್ ಆಗಿಲ್ಲ, ನಮಗೆ ಲೂಸ್ ಅನಿಸುತ್ತೆ ಅಂತ ಏನಾದರೂ ಡೌಟ್ ಇತ್ತು ಅಂದರೆ ಮತ್ತೆ 1-2 ರೌಂಡ್ ಸುತ್ತಕೊಂಡು ಮತ್ತೆ 2 ನಾಟನ್ನ ಹಾಕ್ಕೊಳ್ಳಿ. ಸೇಮ್ ಹೂವು ಹೇಗೆ ಗಂಟು ಹಾಕ್ತಾರೋ ಅದೇ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕು. ಇಲ್ಲಿ ಕೂಡ ನಾನು 2 ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಬ್ಯಾಕ್ ಸೈಡ್ ಇರೋವಂಥ ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಏನು ಥ್ರೆಡ್ ಕಾಣಿಸ್ತಾ ಇದೆಯಲ್ವ, ಇದು ಕಾಣಿಸ್ಬಾರ್ದು ಅಂದರೆ ಈ ಥರ ಎಳ್ಕೊಂಡು ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಡಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಲಾಸ್ಟಲ್ಲಿ ಎಲ್ಲವನ್ನು ಕುಚ್ಚಿಗೆ ದಾರ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕುಚ್ಚು ಕಟ್ಟಿದ ಮೇಲೆ ಈಗ ಫೈನಲ್ ಆಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಕಟ್ ಮಾಡೋಕ್ಕೆ ಮುಂಚೆ ಮಿಡ್ಲಲ್ಲಿ ಈ ಥರ ನಾವೇನು ಕೈಯಿಂದ ಸುತ್ಕೊಂಡಾಗ ಈ ಥರ ಬರುತ್ತೆ ಅಷ್ಟೇ. ನೀವೇನಾದರೂ ಸೂಜಿಗೆ ದಾರ ಫಸ್ಟು ಎಷ್ಟೊಂದು ಕುಚ್ಚಿ ಮಾಡ್ಕೊತಿರಲ್ಲ, ಅದಕ್ಕೆ ಈ ಥರ ಅವಶ್ಯಕತೆ ಬಂದಿರೋದಿಲ್ಲ, ಆರಾಮಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಫಸ್ಟು ಎಲ್ಲವನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದ್ರ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಒಂದು ಕುಚ್ಚನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಅನ್ನೋದು ಬೇಬಿ ಕುಚ್ಚು ಅನ್ನೋದು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ಸ್ಯಾರಿ ಫುಲ್ ಹಾಕಿಬಿಟ್ಟು ಲಾಸ್ಟಲ್ಲಿ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಕರೆಕ್ಟಾಗೇ ಬರುತ್ತೆ. ಸೊ ಇದೇ ರೀತಿಯಾಗಿ ನಾನು ಕುಚ್ಚು ಅನ್ನೋದು ಹಾಕಿದ್ದೀನಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು. ನೀವು ನೋಡ್ಬೋದು ಮಿಡ್ಲಲ್ಲಿ 5 ಬಂದಿದೆ, ಬಟ್ ಇಲ್ಲಿ ಲಾಸ್ಟಲ್ಲಿ ಮಾತ್ರ 4 ಬಂದಿದೆ ಅಷ್ಟೇ. ಕಂಪ್ಲೀಟಾಗಿ ನಾನು 5 ಕುಚ್ಚು ಅನ್ನೋದು ಒಂದೇ ಕಲರ್ಲಿ ಈ ಒಂದು ಬೇಬಿ ಕುಚ್ಚಿಗೆ
ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಲಾಸ್ಟಲ್ಲಿ ಫೈನಲ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕಂಪ್ಲೀಟಾಗಿ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾರ್ಮಲಾಗಿ ಪ್ಲೇನ್ ಕುಚ್ಚಿಗಿಂತ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಸೊ ಲುಕ್ ವೈಸ್ ಈ ರೀತಿ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350 ಚಾರ್ಜನ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸನ್ನು ನೀವು ತೊಗೊಳ್ಳಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಬೇಬಿ ಕುಚ್ಚು ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.